ಇದರ ಜೊತೆಗೆ ಏನಾಗಿದೆ, ಅವರು ಏನು ತಂದೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಸನ್ನು ಸಹ ನಾನು ನೋಡಿದ್ದೇನೆ. ಮೊದಲನೇದು, ಅವರು ಒಂದು ಹಂತದಲ್ಲಿ ನಮ್ಮ ಮಗು ಪರೀಕ್ಷೆಯಲ್ಲಿ ಏನೋ ಕಡಿಮೆ ಮಾರ್ಕ್ಸನ್ನು ಕೇಳಿದೆ. ಅವರ ಜೊತೆಯಲ್ಲಿ ಇರ್ತಕ್ಕಂಥ ಇವಳು ಹಿಂದಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ 7/7/20 ತೆಗೆದುಕೊಂಡಿದ್ದಾರೆ, ಆದರೂ ಪಾಸಿಂಗ್ ಮಾರ್ಕ್ಸೇ. ಆದರೆ ಅವರ ಜೊತೆಯಲ್ಲಿರ್ತಕ್ಕಂಥವ್ರು 4 ಮಾರ್ಕ್ಸ್ ತೆಗೆದುಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಅದು ಬೇರೆ ಪ್ರಶ್ನೆ. ಹಾಗಾಗಿ ನನಗೆ ಅನ್ನಿಸ್ತಕ್ಕಂಥದ್ದು, ಯಾಕಂದರೆ ಇನ್ವೆಸ್ಟಿಗೇಷನ್ ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಈ ಹಂತದಲ್ಲಿ ಸಾರ್ವಜನಿಕವಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಮಿಗಿಲಾಗಿ ಇನ್ವೆಸ್ಟಿಗೇಷನನ್ನು ಕಾನೂನಿನ ಚೌಕಟ್ಟಿನಲ್ಲಿ ನಡೆಸಿ ಯಾರೆಲ್ಲ ತಪ್ಪುಗಳನ್ನು ಎಸಗಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸ್ತಕ್ಕಂಥದ್ದು, ಮತ್ತು ಒಂದು ರೀತಿಯ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡತಕ್ಕಂಥ ಕೆಲಸ ಮಾಡಬೇಕಾಗತ್ತೆ. ಮತ್ತು ವಿದ್ಯಾರ್ಥಿಗಳು ಯಾರಿದ್ದಾರೆ, ಯಾವುದೇ ಕಾರಣ ಇಲ್ಲದೆ ಅಥವಾ ಯಾವುದೇ ಕಾರಣಕ್ಕೂ ಸಹ ಈ ರೀತಿಯ ಅಸಹಜ ಸಾವಿಗೆ ತುತ್ತಾಗಬಾರದು ಅನ್ನುವಂಥ ವಿಚಾರವನ್ನು ಸಹ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಎಲ್ಲರಲ್ಲೂ ಸಹ ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡಿ ಬದುಕನ್ನು ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ತಕ್ಕಂಥ ಅದಕ್ಕೆ ಮುಂದಾಗಲಿ. ಈ ಮಗು ಏನಾದರೂ ಅಸ್ವಾಭಾವಿಕ ಸಾವಿಗೆ ತುತ್ತಾಗದೇ ಇದ್ದರೆ ನಮ್ಮ ರಾಷ್ಟ್ರದ ಅತ್ಯಂತ ಪ್ರತಿಭಾವಂತ ಒಂದು ಕ್ರೀಡಾಪಟುವಾಗಿ ಹೊರಹೊಮ್ಮತಕ್ಕಂಥ ಸಾಧ್ಯತೆ ಇತ್ತು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ರಾಷ್ಟ್ರ ಒಂದು ಪ್ರತಿಭಾವಂತ ಕ್ರೀಡಾಪಟುವನ್ನು ಕಳ್ಕೊಂಡಿರ್ತಕ್ಕಂಥದ್ದಿದೆ. ಇದರ ನೇರ ಹೊಣೆ ಮ್ಯಾನೇಜ್ಮೆಂಟ್ ಹೊರಲಿ ಮತ್ತು ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಲಿ ಅನ್ನುವಂಥದ್ದು ನಮ್ಮ ಪೊಲೀಸ್ ತನಿಖೆ ಆಗ್ತಾ ಉಂಟು. ಬೇರೆ ತನಿಖೆಗೆ ನೀವೇನು ಸೂಚನೆ ಮಾಡ್ತೀರಾ? ಈಗ ಈ ಹಂತದಲ್ಲಿ ಯಾರೂ ಸಹ ಪೊಲೀಸ್ ಇಲಾಖೆ ತನಿಖೆಯನ್ನು ಸರಿ ಇಲ್ಲ ಅಂಥೇಳಿ ಇಲ್ಲಿವರೆಗೂ ಯಾರೂ ಸಹ ನಮ್ಮ ಗಮನಕ್ಕೆ ತಂದಿಲ್ಲ. ನನಗೆ ಅನ್ನಿಸ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಪೊಲೀಸ್ನವ್ರ ಮೇಲೆ ಸರಿ ಇಲ್ಲ ಅನ್ನೋವಂಥ ಭಾವನೆ. ಯಾಕಂದರೆ ಅವರು ಯಾರೂ ತರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇದು ಬೇಡ ಅದು ಮಾಡಿ ಅನ್ನೋದಕ್ಕಿಂತ ಸತ್ಯಾಸತ್ಯತೆಯನ್ನು ಹೊರಗೆ ತರತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ, ಮಾಡಲಿ. ಸೊ ಒಂದು ವೇಳೆ ಸ್ಯಾಟಿಸ್ಫೈ ಆಗದೇ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಪೇರೆಂಟ್ಸು ಮತ್ತೊಂದು ಆ ಸಂದರ್ಭದಲ್ಲಿ ನೋಡೋಣ. ಈ ಹಂತದಲ್ಲಿ ಬಹುಶಃ ನನಗೆ ಅನ್ನಿಸ್ತಾ ಇದೆ ಪೊಲೀಸ್ನವರು ತನಿಖೆಯನ್ನು ಚುರುಕಾಗಿ ಮಾಡಲಿ ಅಂತೇಳಿ ಭಾವಿಸ್ತೇನೆ.